ನಮ್ಮ 24 ಗಂಟೆಗಳಲ್ಲಿ 20 ನಿಮಿಷ ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ರಿಲೇಶನ್ಶಿಪ್ ಯಾವುದೇ ರೀತಿ ಇರ್ಬೋದು ಅದನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬಹುದು. 20 ನಿಮಿಷ. ನಮ್ಮ ಬುದ್ಧಿ ನಮ್ಮ ಬುದ್ಧಿಯಿಂದ ನಾವು ಸರಿಯಾಗಿ ಉಪಯೋಗಿಸದೆ ನಾವು ಸಂಬಂಧಗಳನ್ನು ಕಳ್ಕೊಂಡ್ಬಿಡ್ತೀವಿ. ಬುದ್ಧಿ ಉಪಯೋಗಕ್ಕೆ ಬರಲ್ಲ ಸರಿಯಾಗಿ ಉಪಯೋಗಿಸದೆ. ಈ ಬುದ್ಧಿಗೆ ಒಂದು ಪ್ಲಸ್ ಆಗಬೇಕು, ಒಂದು ಮೈನಸ್ ಆಗಬೇಕು. ಆವಾಗ ಅದ್ಭುತವಾದ ರಿಲೇಶನ್ಶಿಪ್ ಆಗುತ್ತೆ. ಯಾವುದು ಪ್ಲಸ್ ಆಗೋದು, ಯಾವುದು ಮೈನಸ್ ಆಗೋದು? ಫಸ್ಟು ಮೈನಸ್ ಮಾಡಿದ್ರೆ ಸ್ವಲ್ಪ ಅಹಂಕಾರನ ಸ್ವಲ್ಪ ಮೈನಸ್ ಮಾಡಿದ್ರೆ ಅದ್ಭುತವಾದ ವಿವೇಕ ಬರುತ್ತೆ. ಆ ವಿವೇಕದ ಬುದ್ಧಿ ಬಹಳ ಶುದ್ಧವಾಗಿರುತ್ತೆ. ಅದರೊಳಗೆ ಒಂದು ವಿಶೇಷ ಪ್ರೀತಿ, ನಿಯತ್ತಿರೋ ಪ್ರೀತಿ, ಇಟ್ ವರ್ಕ್ಸ್. ಸ್ವಲ್ಪ ಆ ನಿಯತ್ತಿರೋ ಪ್ರೀತಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಗ್ರೇಸ್ ಇರುತ್ತೆ, ಅನುಗ್ರಹ ಇರುತ್ತೆ ಶುದ್ಧವಾದ ಬುದ್ಧಿಗೆ. ಯಾವಾಗಲೂ ಸಂಬಂಧಗಳಲ್ಲೇ ನಾವು ಕಲಿಯೋದು ಅನುಭವ. ಪ್ರತಿಯೊಂದು ಸಂಬಂಧದಲ್ಲಿ ಆಗುವ ಅನುಭವದಿಂದ ನಾವು ಬೆಳಿತೀವಿ. ಅದರಿಂದ ಸಂಬಂಧಗಳನ್ನು ಬಿಟ್ಟು ಹೋಗಬೇಕಾಗಿಲ್ಲ. ಅನುಭವಗಳಿಂದ ಬೆಳೆಯೋದ್ರಿಂದ ಈ ಅನುಭವವನ್ನೇ ಸಂಸಾರದ ಅನುಭವದಿಂದ ಆ ಸನ್ಯಾಸ ಸಿಗತ್ತೆ. ಸನ್ಯಾಸ ಅಂದರೆ ಬಿಟ್ಟು ಹೋಗೋದಲ್ಲ, ಸ್ವತಂತ್ರವಾಗಿ ಆನಂದವಾಗಿ ಇದ್ದು ಇಲ್ಲದೆ ಇರೋ ಹಾಗೆ. ನಾವು ಬಿಟ್ಟು ಹೊಟ್ಟೋದ್ರೆ ತಾವರೆ ಹೂವಿನ ಮೇಲೆ ತಾವರೆ ಎಲೆ ಮೇಲೆ ನೀರು ಅನ್ನೋದಕ್ಕೆ ಅರ್ಥನೇ ಇಲ್ಲ. ಬಿಟ್ಟೋದ್ರೆ ಅಲ್ಲ, ಇರಬೇಕು, ಅಲ್ಲಿ ಇರಬೇಕು, ಅಂಟ್ಕೊಳ್ಬಾರ್ದು. ಆ ರೀತಿ ಅನುಭವಗಳಿಂದಲೇ ನಮಗೆ ಒಂದು ಸನ್ಯಾಸ ಬರುತ್ತೆ. ಆ ಡಿಟ್ಯಾಚ್ಮೆಂಟ್, ಅನ್ಅಟ್ಯಾಚ್ ಸ್ಟೇಟ್ ಅದು ಬರೋದು ಅನುಭವದಿಂದ. ಈ ಪಾಠ ಯಾವ ಯೂನಿವರ್ಸಿಟಿನಲ್ಲೂ ಹೇಳ್ಕೊಡೋದಿಲ್ಲ. ಇದು ಅಕಾಡೆಮಿಕ್ ಎಜುಕೇಷನಿಂದ ಸಿಕ್ಕೋದು ಅಲ್ಲ. ಈ ಪಾಠ ಒಂದು ಸ್ವಲ್ಪ ಕಪ್ಪ ಕಟ್ಟಬೇಕು. ಕಪ್ಪ ಕಟ್ಟೋದು ಅಂದರೆ ಟ್ಯಾಕ್ಸ್ ಕಟ್ಟಬೇಕು ಈ ಪಾಠಕ್ಕೆ. ಟ್ಯಾಕ್ಸ್ ಅಂದ್ರೇನು? ನಮ್ಮಲ್ಲಿ ಏನೇನು ಕಲ್ತಿದ್ದೀವೋ, ನಮ್ಮ ಬುದ್ಧಿ ಉಪಯೋಗಿಸ್ಕೊಂಡು ಚಿಕ್ಕಂದಿಂದ ಏನೇನು ಕಲ್ತಿದ್ದೀವೋ ಎಲ್ಲವನ್ನ ಸ್ವಲ್ಪನೇ ಅನ್ಲರ್ನ್ ಮಾಡೋದು, ಬಿಟ್ಕೊಡೋದು. ಪ್ರತಿ ಸತಿ ನಾವು ಅನ್ಲರ್ನ್ ಮಾಡಿದಾಗ ಡಿಲರ್ನಿಂಗ್ ಅಂತಾರೆ. ಈ ಪ್ರಾಸೆಸ್ನಲ್ಲಿ ಒಂದೊಂದು ಸತಿ ಬಿಟ್ಕೊಟ್ಟಾಗ್ಲೂ ಏನೋ ಹೊಸದು ಸಿಗುತ್ತೆ. ಅದು ನಿಜವಾಗ್ಲೂ ಸಂಬಂಧಕ್ಕೆ ಬೇಕಾಗಿರೋದು. ಬಿಟ್ಕೊಡ್ತಾ ನಾವು ಗಳಿಸ್ಕೊಳ್ಳೋದು ಆ ಸಂಬಂಧಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ. ನಮ್ಮ ಮನಸ್ಸೇ ನಮಗೆ ಬಂಧನ ಅಂತ ಭಗವದ್ಗೀತೆಯಲ್ಲಿ ಚೆನ್ನಾಗಿ ಹೇಳಿದೆ. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಯಾವ ಮನಸ್ಸು ನಮ್ಮನ್ನು ಬಂಧಿಸಿದೆಯೋ ಆ ಮನಸ್ಸಿಂದನೇ ಬಿಡಿಸ್ಕೋಬೇಕು. ಮನಸ್ಸೇ ಬಂಧನ. ಈ ಮನಸ್ಸನ್ನು ಬಿಡಿಸ್ಕೊಳ್ಳೋದು ಆ 20 ನಿಮಿಷದಲ್ಲಿದೆ. ಆ 20 ನಿಮಿಷ ನಾವು ನಮಗಾಗಿ ಇಟ್ಕೊಂಡು ಕೂತ್ಕೊಂಡು ಸುಮ್ಮನೆ ವಾಚ್ ಮಾಡೋದು. ಟಿವಿ ನೋಡ್ತೀವಲ್ಲ ಹಾಗೆ ನಮ್ಮ ಮನಸ್ಸನ್ನು ನೋಡೋದು. ನೇರವಾದ ದೃಷ್ಟಿ ನಮ್ಮ ಮನಸ್ಸಿನ ಮೇಲೆ ಬಿದ್ದಾಗ ಆ ಮನಸ್ಸು ಮಾಯೆ, ಅದು ಹಾಗೆ ಕರ್ಗೋಗುತ್ತೆ. ಈ ಮನಸ್ಸು ಕರ್ಗೋದು ಅಂತೀವಲ್ಲ, ಇನ್ನು ಪರ್ಜಿಂಗ್ ಅಂತ, ಈ ಭೇದಿ ಹೊಡೆಯೋದು ಅಂತಾರಲ್ಲ, ಆ ರೀತಿ ಮನಸ್ಸಲ್ಲಿ ಇರೋದೆಲ್ಲ ಆಚೆ ಬರುತ್ತೆ. ಈ ಪ್ರಾಸೆಸ್ಸು ಆಗಬೇಕು. ಈ ಪ್ರಾಸೆಸ್ ಆದಾಗ್ಲೇನೆ ನಮಗೆ ಗೊತ್ತಾಗೋದು ನಾವು ಎಲ್ಲಿ ಹೇಗೆ ಬಿಡಿಸ್ಕೊಂಡಿದ್ದೀವಿ ಅಂತ. ವಿವೇಕ ಚೂಡಾಮಣಿ ಶಂಕರಾಚಾರ್ಯರ ಬಹಳ ದೊಡ್ಡ ತತ್ವ ಸಿದ್ಧಾಂತ ಬುಕ್, ತುಂಬ ಚೆನ್ನಾಗಿದೆ. ಅದರಲ್ಲಿ ಅವ್ರು ಹೇಳಿದ್ದಾರೆ, ಸಂಸಾರ ಅನ್ನೋ ಬಂಧನದಿಂದ ಹೊರಗೆ ಬರೋಕ್ಕೆ ಒಂದೇ ಒಂದು ದಾರಿ. ಸೃಷ್ಟಿನಲ್ಲಿ ಇರೋರ್ನೆಲ್ಲರೂ ಕೂಡ ನೀನು ಒಪ್ಕೋ, ಅವ್ರನ್ನ ಅಪ್ರಿಷಿಯೇಟ್ ಮಾಡು, ಅವ್ರ ಭಾವನೆನ, ಅವ್ರ ಯೋಚನೆನ ನೀನು ಕೂಡ ಗೌರವಿಸು. ಅವ್ರಿಗೂ ಕೂಡ ಪ್ರಪಂಚದಲ್ಲಿ ಪೂರ್ಣ ಬದುಕೋದಕ್ಕೆ ಹಕ್ಕಿದೆ, ನಿನಗೆ ಹೇಗಿದೆಯೋ ಹಾಗೆ. ಅವ್ರಿಗೂ ಕೂಡ ಒಂದು ಅವಕಾಶವನ್ನ ನೀನು ಮಾಡಿಕೊಡು, ಹಂಚ್ಕೋ ಅವಕಾಶನ ಅವ್ರ ಜೊತೆಗೆ. ಇದೊಂದೇ ಅಪ್ರಿಸಿಯೇಷನ್, ಒಂದೇನೆ ದೈವಿಕ ಗುಣ ನಿನ್ನ ಸಂಸಾರದ ಬಂಧನದಿಂದ ಮೋಕ್ಷ ಕೊಡುತ್ತೆ ಅಂತ. ಇದೆಲ್ಲನೂ ಬಹಳ ಕೇಳೋದಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಸುಮ್ಮನೆ ನಿಂತ್ಕೊಂಡು ನೋಡಿ, ಯಾರು ಆಕಾಶದಿಂದ ಇಳಿದಿದ್ದಾರೆ ಭೂಮಿ ಮೇಲೆ? ಯಾರೂ ಇಲ್ಲ. ಎಲ್ಲರೂ ಕೂಡ ನಾನು ನನ್ನ ಕರ್ಮದ ಬೈ ಪ್ರಾಡಕ್ಟ್. ಪ್ರತಿಯೊಬ್ಬರು ಅವರ ಕರ್ಮದ ಶೇಷ. ಅದರಿಂದ ನಾವು ತಿಳ್ಕೋಬೇಕು, ಜೀವನದಲ್ಲಿ ನಾವು 20 ನಿಮಿಷದಲ್ಲಿ ಎಷ್ಟೊಂದು ಪರಿವರ್ತನೆ ಹೊಂದಬಹುದು.
ಆ 20 ನಿಮಿಷ ಸುಮ್ಮನೆ ಕೂತ್ಕೊಂಡು ಮನಸ್ಸನ್ನು ನೋಡೋದು. ನೋಡಿ, ಮನುಷ್ಯ ಒಂಟಿ ಅಲ್ಲ, ಯಾವತ್ತೂ ಒಂಟಿ ಇಲ್ಲ. ಅವನು ಮಗುವಾಗಿ ತಾಯಿಯ ಗರ್ಭದಲ್ಲಿದ್ದಾಗಲೂ ತಾಯಿ ಜೊತೆ ಇದ್ದ, ಆಚೆ ಬಂದಮೇಲೆ ಸಂಸಾರ, ತಂದೆ, ಅಣ್ಣ ತಂಗಿ ಅಥವಾ ಒಂದು ಕುಟುಂಬ, ಆಮೇಲೆ ನೆರೆಹೊರೆ, ಆಮೇಲೆ ಶಾಲೆ, ಆಮೇಲೆ ವಿದ್ಯಾರ್ಥಿಗಳು, ಫ್ರೆಂಡ್ಸು, ಎಲ್ಲ ಟೀಚರ್ಸು. ಆಮೇಲೆ ಬೆಳೀತಾ ಬೆಳೀತಾ ಅವನ ಕಾರ್ಯಕ್ಷೇತ್ರದಲ್ಲಿ ಅವನ ಬಳಗ ಜಾಸ್ತಿ ಆಯಿತು, ಗುಂಪು ದೊಡ್ಡದಾಗ್ತಾ ಬಂತು. ಹೇಗೆ ಗುಂಪು ದೊಡ್ಡದಾಗ್ತಾ ಅದೇ ಅವನಿಗೆ ಒಂದು ಆಸ್ತಿ ಇದ್ದ ಹಾಗೆ, ಅದೇ ಅವನ ಐಶ್ವರ್ಯ, ಟ್ರೆಜರ್. ಎಷ್ಟು ದೊಡ್ಡ ಗುಂಪಿದೆ ಅದೇ ಅವನ ಪ್ರಪಂಚ, ಅದೇ ಅವನ ಜೀವನ. ಪ್ರತಿಯೊಬ್ಬರು ನಮಗೆಲ್ಲ ಒಂದೊಂದು ಗುಂಪು ಇದೆಯೋ ಇಲ್ವೋ, ಇದೆ. ಹೀಗೆ ಮನುಷ್ಯ ಒಂದು ಗುಂಪು ಕಟ್ಕೊಂಡಿರೋದು. ಈಗ ಒಬ್ಬನೇ ಇಲ್ಲ ಯಾವತ್ತೂ. ಆದರೆ ಒಂದು ತಿಳ್ಕೊಳ್ಬೇಕು, ಪ್ರಾಣಿಗಳು ಗುಂಪು ಕಟ್ಟತ್ವೆ, ಮನುಷ್ಯನು ಗುಂಪು ಕಟ್ತಾನೆ. ಆದರೆ ಒಂದೇ ಒಂದು ವ್ಯತ್ಯಾಸ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರೋದು. ಮನುಷ್ಯ ಒಂಟಿ ಇರಬಲ್ಲ, ಪ್ರಾಣಿ ಇರಕ್ಕಾಗಲ್ಲ. ಒಂಟಿ ಇರಬಲ್ಲ ಅಂದರೆ ಅವನಿಗೆ ಎಷ್ಟೊಂದು ಫ್ಯಾಕಲ್ಟೀಸ್ ಇದೆ ಗುಂಪಿಂದ ತಾನು ಒಳಗಡೆ ಹೋಗಿ ಇರೋದಕ್ಕೆ. ಆ ಫ್ಯಾಕಲ್ಟೀಸ್ ಅಂದರೆ ಮೆಡಿಟೇಷನ್ ಪ್ರಾಣಿಗಳು ಮಾಡೋಕ್ಕಾಗಲ್ಲ. ಮನುಷ್ಯ ಧ್ಯಾನ ಮಾಡಬಹುದು. ಧ್ಯಾನ ಅಂದರೆ ವಾಚಿಂಗ್, ಧ್ಯಾನ ಅಂದರೆ ಸೀಯಿಂಗ್ ಯುವರ್ ಓನ್ ಮೈಂಡ್ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ರಾಮಕೃಷ್ಣ ಎಲ್ಲ ಆಮೇಲೆ. ಮೊದಲು ನಿನ್ನ ಮನಸ್ಸನ್ನು ನೋಡ್ಕೋ, ಮನಸ್ಸನ್ನು ಶುದ್ಧಿ ಮಾಡು. ಶುದ್ಧವಾದ ಕಣ್ಣಲ್ಲಿ ನಿನ್ನ ಮನಸ್ಸನ್ನು ನೋಡಿ 20 ನಿಮಿಷ ನಿನಗಾಗಿ ಉಪಯೋಗಿಸ್ಕೋ ಅಂತ. ನೀವು ಯಾವಾಗ ಕಣ್ಮುಚ್ಕೊಂಡು ಕೂತ್ಕೊಳ್ತೀರಾ, 20 ನಿಮಿಷ ಅಷ್ಟೇ, ಇಡೀ ಪ್ರಪಂಚ ಎಲ್ಲವೂ ನಿಮ್ಮ ಪಾಲಿಗೆ ಎಲ್ಲವೂ ಮಾಯವಾಗ್ತಾ ಬರುತ್ತೆ. ಎಲ್ಲ ಪರಿಚಯದ ಮುಖಗಳು, ಹಿತೈಷಿಗಳು ಎಲ್ಲರೂ ಏನೋ ಗುಡ್ ಬೈ ಹೇಳ್ದಂಗೆ ಅನಿಸುತ್ತೆ. ದಿಸ್ ಇಸ್ ಆಲ್ ಮೈ ಇಂಟರ್ಪ್ರಿಟೇಷನ್. ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ಫೀಲಿಂಗ್ ಬರುತ್ತೆ ಮೊದಲು ಪ್ರಾರಂಭದಲ್ಲಿ. ಯಾಕೆಂದರೆ ನೀವೆಲ್ಲರನ್ನು ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀರಾ. ಎಲ್ಲರೂ ಹೇಳ್ತಾರೆ, ಸತ್ ಮೇಲೆ ಯಾರು ಬರ್ತಾರೆ ನಮ್ಮ ಜೊತೆ, ಒಬ್ಬರೇ ಅಲ್ವಾ ಹೋಗೋದು. ನಾನು ಎಷ್ಟು ಸತಿ ಅನ್ಕೊಂಡಿದ್ದೀನಿ, ಸತ್ ಮೇಲೆ ಒಬ್ಬರೇ ಹೋಗೋದು. ಆ ಒಬ್ಬರೇ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರತಿ ದಿನ ಮೆಡಿಟೇಷನ್ ಅನ್ನೋದು ಒಂದು ಟೆಂಪರರಿ ಸಾವು, ಒಂದು 20 ನಿಮಿಷದ ಸಾವು. ಈ 20 ನಿಮಿಷದ ಸಾವಲ್ಲಿ ನಾವು ಒಬ್ಬರೇ ಇದ್ದು ನೋಡೇ ಬಿಡೋಣ. ಇದು ಅಭ್ಯಾಸ, ಒಬ್ಬರೇ ಇರೋದು ಅಭ್ಯಾಸ. ಎಲ್ಲ ಬಿಟ್ಟು ನಾನು ಒಬ್ಬಳೇ ನನ್ನ ಪಾಡಿಗೆ ನಾನು ಇರೋದು ಅನ್ನೋದು ಅದು ಬಹಳ ಚೆನ್ನಾಗಿರುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ನಿಮ್ಗನ್ಸುತ್ತೆ ಪುನಃ ನಾನು ಆ ತಾಯಿಯ ಗರ್ಭನ ಪ್ರವೇಶ ಮಾಡ್ತಾ ಇದ್ದೀನೇನೋ ಒಬ್ಬನೇ ಅಂತ. ಆದರೆ ಒಂದು ವ್ಯತ್ಯಾಸ, ತಾಯಿ ಗರ್ಭದಲ್ಲಿ ನೀವು ಒಬ್ಬರೇ ಇದ್ದಾಗ ಇವ್ರು ಯಾರೂ ಪರಿಚಯ ಇರಲಿಲ್ಲ, ಇವ್ರು ಯಾರೂ ಗೊತ್ತಿರಲಿಲ್ಲ, ಇವ್ರು ಯಾರೂ ಕೂಡ ನಿಮಗೆ ಅಭ್ಯಾಸ ಆಗಿರಲಿಲ್ಲ, ನೀವು ನೋಡೇ ಇರಲಿಲ್ಲ. ಇವಾಗ ಆ ತಾಯಿ ಗರ್ಭದಲ್ಲಿ ಆವಾಗಿದ್ದಾಗ ಏನು ಸತ್ಯ, ನೀನು ಒಂಟಿ ಇರೋದೇ ಸತ್ಯ, ಇನ್ಯಾರೂ ಗೊತ್ತಿರಲಿಲ್ಲ. ಇವಾಗ ಹೊರಗಡೆ ಬಂದು ಪುನಃ 2ನೇ ಸತಿ ನಾವು ಮೆಡಿಟೇಷನ್ನಲ್ಲಿ ಆ ಪ್ರವೇಶ ಮಾಡುವಾಗ, ಸ್ಪೇಸ್ಗೆ ಹೋಗುವಾಗ ನಿಮ್ಗೆ ಅನ್ಸುತ್ತೆ ಇದೆಲ್ಲರೂ ಗೊತ್ತಿದೆ, ಅವ್ರ ಜೊತೆ ಇದ್ದೀರಾ, ಸುಖ ದುಃಖ ಎಲ್ಲ ಹೊರಗಡೆ ಅನುಭವಿಸಿದ್ದೀರಾ, ಎಲ್ಲನೂ ಕೂಡ ಏಕೋ ಥರ ಕೇಳಿಸುತ್ತೆ, ಪುನಃ ಬರ್ತಾ ಇರುತ್ತೆ. ಅದು ರಿಫ್ಲೆಕ್ಷನ್ ಥರ. ಆದರೆ ನೀವು ಒಳಗಡೆ ಹೋದಾಗ 1-2-3 ಹೆಜ್ಜೆ ಅಷ್ಟೇನೆ. ಅಂದರೆ ಈ 20 ನಿಮಿಷದ ಮೆಡಿಟೇಷನ್ನ ಪ್ರತಿ ದಿವಸನೂ ಸ್ವಲ್ಪ ಸ್ವಲ್ಪ ಹೊತ್ತು ವಾಚ್ ಮಾಡ್ತಾ ಇದ್ರೆ ಯಾವತ್ತೋ ಒಂದಿನ ನಿಮಗೆ ನೀವು ಸಿಕ್ಬಿಡ್ತೀರಾ. ಅಂದರೆ ಯು ಫೈಂಡ್ ಯುವರ್ ರಿಯಲ್ ಫೇಸ್. ಫಸ್ಟ್ ಟೈಮ್ ನಾನು ಯಾರು ಅಂತ ನನಗೆ ಗೊತ್ತಾಗ್ಬಿಡತ್ತೆ. ಫಸ್ಟ್ ಟೈಮ್ ನೀವು ಯಾರು ಅಂತ ನಿಮಗೆ ಸಿಕ್ಬಿಟ್ಟಾಗ ಅದ್ಭುತವಾದ ಅನುಭವ ಆಗುತ್ತೆ. ಇಷ್ಟು ದಿನ ಗುಂಪಲ್ಲಿ ನಾನು ಕಳೆದೋಗಿದ್ದೆ, ಇವಾಗ ನನಗೆ ಸಿಕ್ಕಿದ್ದೀನಿ ಅನ್ನೋ ಒಂದು ಬಹಳ ಒಳ್ಳೆಯ ಅನುಭವ ಆಗುತ್ತೆ. ಈ ರೀತಿ ನಮಗೆ ನಾವು ಸಿಕ್ಬಿಟ್ಟಾಗ, ನಮಗೆ ನಾವು ಗೊತ್ತಾದಾಗ, ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಾದಾಗ ನಾವು ಹೊರಗಡೆ ಬರ್ತೀವಲ್ಲ, ಪ್ರತಿ ದಿನ ಧ್ಯಾನದಿಂದ ಹೊರಗಡೆ ಬಂದಾಗ ಪೂರ್ತಿ ಹೊಸಬರಾಗಿರ್ತೀರ. ಅದೇ ಸಂಬಂಧ, ಅದೇ ಸಂಸಾರ, ಅದೇ ವ್ಯವಹಾರ, ಎಲ್ಲವೂ ಅದೇ ಇರುತ್ತೆ. ಆದರೆ ನೀವು ಪೂರ್ತಿ ಬದಲಾಗಿರ್ತೀರ. ಅಂದರೆ ಹೊಸದಾಗಿರುತ್ತೆ ಪ್ರತಿಯೊಂದೂ. ಅದೇ ಸಂಬಂಧದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಸಂಬಂಧ. ಯಾಕೆ ಅಂದರೆ ಆ ಸಂಬಂಧದಲ್ಲಿ ಮೊದಲಾದರೆ ಪ್ರೀತಿಗೆ ಒಂಥರ ಬೇಡ್ತಾ ಇದ್ರಿ, ಅಥವಾ ತುಂಬ ಪೊಸೆಸಿವ್ನೆಸ್ ಇತ್ತು, ಹೊಟ್ಟೆ ಉರಿ ಇತ್ತು, ಜೊತೆಗೆ ಅವಶ್ಯಕತೆ ಇತ್ತು, ಏನೋ ಒಂದು ಕೊರತೆ ಇತ್ತು. ಇದೆಲ್ಲ ಏನೂ ಇಲ್ಲ ಇವಾಗ. ನಿಜವಾದ ಪ್ರೀತಿನಲ್ಲಿ ಪೊಸೆಸಿವ್ನೆಸ್ ಏನೂ ಇಲ್ಲದೆ ಡಿವಿನಿಟಿ, ಆ ಪ್ರೀತಿ ಅನುಭವಕ್ಕೆ ಬರ್ತಾ ಇದೆ ಇವಾಗ. ಮುಂಚೆನೂ ಕನೆಕ್ಷನ್ ಇತ್ತು, ಅವಾಗ ನೀವು ಯಾರು ಅಂತ ಗೊತ್ತಿರಲಿಲ್ಲ. ಈಗಲೂ ಮೆಡಿಟೇಷನ್ ಮಾಡಿದ್ಮೇಲೆ 20 ನಿಮಿಷ ಆದ್ಮೇಲೆ ಆಚೆ ಬಂದಾಗ ಈಗಲೂ ಕನೆಕ್ಷನ್ ಇದೆ, ಇವಾಗ ನೀವು ಯಾರು ಅಂತ ಗೊತ್ತು.
ನೀವು ಯಾರು ಅಂತ ಗೊತ್ತಾಗಿ ಕನೆಕ್ಷನ್ ಆಗೋದಿದೆಯಲ್ಲ, ದಟ್ ಈಸ್ ಎ ಟ್ರೂ ರಿಲೇಶನ್ಶಿಪ್. ನಿಮ್ಗೆ ಅವಾಗ ಅನ್ಸುತ್ತೆ, ಒಂದ್ಸತಿ ನಿಮ್ಮ ಕೇಂದ್ರಕ್ಕೆ ಒಳಗಡೆ ಆ ಸೆಂಟರ್ಗೆ ಹೋಗ್ಬಿಟ್ಟ ಮೇಲೆ ಅದಕ್ಕೆ ಸೆಲ್ಫ್ ನಾಲೆಡ್ಜ್ ಅಂತ, ಓನ್ಲಿ ವಿತ್ ದಿ ಸೆಲ್ಫ್ ನಾಲೆಡ್ಜ್ ದ ರಿಲೇಶನ್ಶಿಪ್ ಇಸ್ ಟ್ರೂ. ಸೆಲ್ಫ್ ನಾಲೆಡ್ಜ್, ನಾನು ಯಾರು ಅಂತ ನನಗೆ ಗೊತ್ತಿಲ್ಲದೆ ಇದ್ರೆ ದಟ್ ಈಸ್ ರಿಲೇಶನ್ಶಿಪ್ ಈಸ್ ಇಲ್ಯೂಷನ್. ಆ ಸಂಬಂಧ ಇಲ್ಯೂಷನ್ ಅಂತ ಅನ್ಸುತ್ತೆ. ನೋಡಿ, ಇವನಿಗೆ ರಿಲೇಟೆಡ್ ಅನ್ಕೊಂಡಿದ್ದಾನೆ, ಇವನು ಅವನ ರಿಲೇಟೆಡ್ ಅನ್ಕೊಂಡಿದ್ದಾನೆ. ಇವನು ಯಾರು ಅಂತ ಇವನು ಗೊತ್ತಿಲ್ಲ, ಅವನು ಯಾರು ಅಂತ ಅವನು ಗೊತ್ತಿಲ್ಲ. ಯಾರಿಗೆ ರಿಲೇಟೆಡ್? ಇದೊಂದು ನೆರಳು, ಅದೊಂದು ನೆರಳು, ಇದೊಂದು ವ್ಯಕ್ತಿತ್ವ, ಅದೊಂದು ವ್ಯಕ್ತಿತ್ವ. ಇದರಲ್ಲೂ ಸಬ್ಸ್ಟೆನ್ಸ್ ಇಲ್ಲ, ಇದರಲ್ಲೂ ಸಬ್ಸ್ಟೆನ್ಸ್ ಇಲ್ಲ. ಎರಡು ನೆರಳಿನ ಆಟ. ಇಲ್ಲೆಲ್ಲಿದೆ ರಿಲೇಶನ್ಶಿಪ್? ಯಾವಾಗ ನಾವೇ ನಮ್ಮನ್ನ ಕಂಡುಕೊಳ್ಳದೆ ಇದ್ರೆ ಬೇರೆಯವ್ರ ಜೊತೆ ರಿಲೇಟ್ ಮಾಡಕ್ ಆಗೋದೇ ಇಲ್ಲ. ಎಲ್ಲ ಕಡೆನೂ ಹಾಗೆ ಇದ್ದಾಗ ಎಲ್ರಿಗೂ ಏನೋ ರಿಲೇಶನ್ಶಿಪ್ ಅಂದಾಗ ಏನೋ ಇರೋದು ಒಬ್ಬರೇ ಇರಕ್ಕಾಗಲ್ವಲ್ಲ, ಜೊತೆಲಿ ಇರ್ತಾರೆ ಅಂತ. ಹಾಗೇನೆ ಯಾತಕ್ ರಿಲೇಶನ್ಶಿಪ್? ಇಟ್ ಬಿಕಮ್ಸ್ ನೀಡ್ ಬೇಸ್ಡ್. ಅವ್ರಿಗೂ ಅವಶ್ಯಕತೆ ಇದೆ, ನಮಗೂ ಅವಶ್ಯಕತೆ ಇದೆ. ಏನೋ ಜೊತೆನಲ್ಲಿ ಒಂಟಿ ಇರಕ್ಕಾಗಲ್ಲ, ಯಾರೋ ಒಬ್ರು ಕಂಪನಿ ಇರ್ತಾರೆ ಅಂತಾನೆ ಆ ತರ ರಿಲೇಶನ್ಶಿಪ್ ಶುರು ಆಗ್ಬಿಟ್ಟು ಸೋ ಕಾಲ್ಡ್ ಫ್ಯಾಮಿಲಿ, ಸೋ ಕಾಲ್ಡ್ ರಿಲೇಶನ್ಶಿಪ್, ಸೋ ಕಾಲ್ಡ್ ಸಂಬಂಧ, ಸೋ ಕಾಲ್ಡ್ ಪ್ರೀತಿ, ಎವ್ರಿಥಿಂಗ್ ಈಸ್ ಎನಿಮಿಟಿ. ಅದರಲ್ಲಿ ಸತ್ಯನೇ ಇಲ್ಲ. ಇಟ್ ಈಸ್ ಪೊಲೈಟ್ ವೇ ಆಫ್ ಡಾಮಿನೇಟಿಂಗ್, ಪೊಲೈಟ್ ವೇ ಆಫ್ ಫೈಟಿಂಗ್. ಇದು ಒಂಥರ ಸಿವಿಲೈಸ್ಡ್ ವೇ ಆಫ್ ಟಾರ್ಚರಿಂಗ್ ಈಚ್ ಅದರ್. ಒಂದ್ಸತಿ ನೀವು 20 ನಿಮಿಷ ಒಳಗಡೆ ಹೋಗಿ ಆಸ್ ಎ ಪರ್ಸನ್, ಯು ವಿಲ್ ಕಮ್ ಬ್ಯಾಕ್ ಆಸ್ ಇಂಡಿವಿಜುವಲ್. ಒನ್ಸ್ ಯು ಗೋ ಆಸ್ ಎ ವ್ಯಕ್ತಿ, ಯು ವಿಲ್ ಕಮ್ ಬ್ಯಾಕ್ ಆಸ್ ಶಕ್ತಿ. ಒಂದ್ಸತಿ ನೀವು ಖಾಲಿ ಆದ್ರ ಒಳಗಡೆಯಿಂದ ಬಂದಾಗ ಹೊಸದಾಗ್ತೀರಾ. ಆ ಒಂದು ಪರಿವರ್ತನೆ ನಿಮ್ಮಲ್ಲಿ ಆಗಬೇಕು. ನಿಮಗೆ ಗೊತ್ತಾಗತ್ತೆ ಆವಾಗ ಯುವರ್ ಬೀಯಿಂಗ್ ಈಸ್ ಸೋ ಪ್ಯೂರ್, ಯುವರ್ ಬೀಯಿಂಗ್ ಈಸ್ 100% ಲವ್ ಕಾನ್ಶಿಯಸ್ನೆಸ್ ನಲ್ಲಿ. ನಿಮಗೆ ದೇಹ ಗೊತ್ತು, ಮನಸ್ಸು ಗೊತ್ತು, ಬುದ್ಧಿ ಗೊತ್ತು. ಆದರೆ ಬುದ್ಧಿಯನ್ನ ಮೀರಿದ ಅಂತಃಕರಣದಲ್ಲಿ ಇರುವಂತಹ ಆ ಹೃದಯದಲ್ಲಿರುವಂತಹ ಆಳದಲ್ಲಿರೋ ಆ ಭಾವ, ಅದೇ ನೀವು. ಪ್ರೀತಿನೇ ನೀವು ಆಗ್ಬಿಡ್ತೀರಾ. ಪ್ರೀತಿ ಕೇಳೋದಲ್ಲ, ಆ ಪ್ರೀತಿ ಆಗ್ಬಿಡ್ತೀರಾ. ಮೆಡಿಟೇಷನ್, ಯು ಬಿಕಮ್ ಮೆಡಿಟೇಟಿವ್ ಅಂಡ್ ವೆರಿ ಲವಿಂಗ್. ಈ ಪ್ರೀತಿಯಿಂದ ಹೊರಗೆ ಬಂದ ತಕ್ಷಣ ಎಲ್ಲರನ್ನೂ ನೀವೇ ಪ್ರೀತಿಸಕ್ ಶುರು ಮಾಡ್ತೀರಾ. ಅಬಂಡೆಂಟ್ ಎನರ್ಜಿ, ಅಬಂಡೆಂಟ್ ಲವ್ ಇದೆ, ಇವಾಗ ಎಲ್ಲರಿಗೂ ಕೊಡಕ್ ಶುರು ಮಾಡ್ತೀರಾ. ಯಾವಾಗಲೂ ತಿಳ್ಕೊಳ್ಳಿ, ಯುವರ್ ಬೀಯಿಂಗ್ ಹ್ಯಾಸ್ 2 ಆಸ್ಪೆಕ್ಟ್ಸ್. ಒನ್ ಈಸ್ ಔಟ್ವರ್ಡ್, ಒನ್ ಈಸ್ ಇನ್ವರ್ಡ್ ಆಸ್ಪೆಕ್ಟ್. ವಿದಿನ್ ಅಂಡ್ ವಿದೌಟ್ ಯು ಹ್ಯಾವ್ 2 ಆಸ್ಪೆಕ್ಟ್ಸ್. ನಾವೇನ್ ಮಾಡಿದೀವಿ, ಇಷ್ಟು ದಿನ ಒಳಗಡೆ ನೋಡ್ಕೊಂಡೇ ಇಲ್ಲ, ಯಾವಾಗಲೂ ಹೊರಗಡೆನೆ ಇರೋದ್ರಿಂದ ಒಂದು ಆಸ್ಪೆಕ್ಟ್ ಗೊತ್ತು. ಅದರಿಂದ ನೀವ್ ಯಾರು ಅಂದ್ರೆ, ಅವ್ರು ಕೊಟ್ಟಿದ್ದ ಒಪಿನಿಯನ್ನು, ಅವ್ರು ಕೊಟ್ಟಿದ್ದು ಹೇಳಿದ್ದು, ಅವ್ರು ನೋಡಿದ್ದು, ಅವ್ರು ಹೇಳಿದ್ದು. ನಾನು ಯಾರು ಅಂದ್ರೆ ಈ ಪ್ರಪಂಚ, ಇದು ನನ್ನ ಪ್ರಪಂಚ, ಇದು ನನ್ನ ಜನ, ನನ್ನ ಗುಂಪು, ನನ್ನನ್ನ ಈ ರೀತಿ ರೆಕಗ್ನೈಸ್ ಮಾಡಿರೋದು ಅಷ್ಟೇ ವ್ಯಕ್ತಿತ್ವ, ಅಷ್ಟೇ ಗೊತ್ತಿತ್ತು. ಒನ್ ಆಸ್ಪೆಕ್ಟ್. ನಿಮಗೆ ಸೆನ್ಸ್ ಆಫ್ ಬೀಯಿಂಗ್, ಇನ್ನರ್ ಬೀಯಿಂಗ್ಗೆ ಗೊತ್ತಿರಲಿಲ್ಲ. ಅರ್ಧ ಗೊತ್ತಿತ್ತು, ಅರ್ಧ ಗೊತ್ತಿಲ್ಲ. ಹೀಗಾಗಿತ್ತು. ಇವಾಗ ಏನಾಯ್ತು ಗೊತ್ತಾಯ್ತು ನಿಮಗೆ, ಈ ಅರ್ಧ ಬರೀ ಹೊರಗಡೆ ಇದ್ರೆ ಓದ್ಲಿ ಅರ್ಧ ಜೀವನ, ನಾನು ಒಳಗಡೆನೆ ಹೋಗ್ಬಿಟ್ಟು ಬಂದಾಗ ಪೂರ್ತಿ ಜೀವನ ಮಾಡಕ್ಕಾಗತ್ತೆ ಅಂತ. ಹ್ಯಾಫ್ ವಿಲ್ ನಾಟ್ ಬಿಕಮ್ ಕಂಪ್ಲೀಟ್. ನೀವು ಬರೀ ಹೊರಗಡೆನೆ ಇದ್ರೆ ನೀವು ಪರಿಪೂರ್ಣ ಆಗಲ್ಲ, ಅಥವಾ ಬರೀ ಮೆಡಿಟೇಷನ್ನೇ ಮಾಡ್ತಿದ್ರು ಪರಿಪೂರ್ಣ ಆಗಲ್ಲ. ಎರಡೂ ಸೇರ್ಬೇಕು. ಎರಡೂ ಕೂಡ 2 ವಿಂಗ್ಸ್ ಇದ್ದ ಹಾಗೆ ನಮ್ಮಲ್ಲಿ. ಅದು ಬಹಳ ಮುಖ್ಯ. ಅಂದ್ರೆ ಕೇಂದ್ರದಲ್ಲಿ ಹುಟ್ಟತ್ತೆ ಪ್ರೀತಿ, ಹಾಗೇ ಭಾವನೆಗಳು, ಅದು ಹರಡಿಕೊಂಡು ಇಡೀ ಆಕಾಶ ತಲುಪತ್ತೆ. ಇದಕ್ಕೆ ಬೇಕಾಗಿರೋದು ಬ್ಯಾಲೆನ್ಸ್. ನಾನು ಹೇಳಿರೋ ನಿಮ್ಮ ಜೀವನ ಓಪನ್ ಬುಕ್ ಆಗಬೇಕಾಗಿಲ್ಲ. ಫ್ಯೂ ಪೇಜಸ್, ಫ್ಯೂ ಚಾಪ್ಟರ್ಸ್ ಅಟ್ ಲೀಸ್ಟ್ ಹೊರಗಡೆ ಓಪನ್ ಆಗಿರ್ಲಿ. ಈ ಮಿಕ್ಕಿದ ಚಾಪ್ಟರು ಎಲ್ಲರಿಗೂ ಕ್ಲೋಸ್ ಆಗಿರ್ಲಿ. ಅದು ಎಲ್ಲರಿಗೂ ಮಿಸ್ಟ್ರಿ ಆಗಿರ್ಲಿ. ಅದು ನಿಂದದು, ನಮ್ದು ಅಂತ ಮಾಡ್ಕೋಬೇಕು. ಅಲ್ಲೇ ನಮ್ಮ ಮನೆ ಎಲ್ಲಿದೆ ಅಂದ್ರೆ ಒಳಗಿದೆ ಅಂತಾರೆ. ವೇರ್ ಇಸ್ ಯುವರ್ ರಿಯಲ್ ಸ್ಪೇಸ್ ಎಲ್ಲಿದೆ? ನೀನ್ ಒಳಗಿದೆ. ನಿನ್ ಪಾಡಕ್ಕೆ ನೀನು 20 ನಿಮಿಷ ಒಳಗಡೆ ಕೂತ್ಕೊಳ್ಳೋದು ಅಭ್ಯಾಸ ಆಗೋದ್ರೆ ಆಗ ನಿನಗೆ ಜೀವನ, ಪ್ರಪಂಚ, ಸಂಬಂಧ ಎಲ್ಲ ಚೆನ್ನಾಗಿ ಅರ್ಥ ಆಗಕ್ಕೆ ಶುರು ಆಗುತ್ತೆ. ಇದು ಆಗ್ಬೇಕಾಗಿರೋದು. ಯಾವಾಗ ನಮ್ಮಲ್ಲಿ ಅರ್ಧ ಮಾಡ್ತೀವಿ ನಾವು ನೋಡಿ. ಇವಾಗ ಓಪನ್ ಬುಕ್ ತರ ಇದ್ಬಿಟ್ರೆ ಇದು ಅಂತಾರೆ ಈರುಳಿಲ್ಲದ ಹಗಲು ಅಂತ. ಈರುಳಿಲ್ಲದ ಹಗಲು ಅಂತ ಆ ರೀತಿ ಆಗಬಾರ್ದು ಜೀವನ. ಅಥವಾ ಸಮ್ಮರ್ ವಿತೌಟ್ ವಿಂಟರ್ ಅಂತ ಹಾಗಾಗಬಾರ್ದು. ನಮಗೆ ಪೂರ್ತಿ ಇರಬೇಕು, ಅರ್ಧ ನಮಗೆ ಗೊತ್ತಿರಬೇಕು ನಾವೇನು ಅಂತ. ಅದು ಮಿಸ್ಟ್ರಿನೇ, ಅದು ನಮಗೆ ಮಾತ್ರ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ ಅದು. ಆದರೆ ಪ್ರಪಂಚಕ್ಕೆ ಒಂಥರ, ಎಲ್ಲರಿಗೂ ಗೊತ್ತಿರೋದು ಒಂಥರ. ಎರಡೂ ಕೂಡ ನಿಮ್ದೇ. ಈ ಎರಡೂ ಜೀವನ ಮಾಡೋದಿದೆಯಲ್ಲ, ಅದು ನಿಜವಾದ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ ಮಾಡ್ಬೇಕು. ಇಲ್ಲದೆ ಇದ್ರೆ ಅರ್ಧ ಆದಾಗ ಏನಾಗುತ್ತೆ, ಕಾನ್ಫ್ಲಿಕ್ಟ್. ಲೈಫ್ನಲ್ಲಿ ಪ್ರತಿಯೊಂದು ಹೆಜ್ಜೆನಲ್ಲೂ ಕಾನ್ಫ್ಲಿಕ್ಟ್ ಆಗುತ್ತೆ. ಪ್ರತಿಯೊಂದು ಹೆಜ್ಜೆನಲ್ಲೂ ಕಾಂಪ್ಲೆಕ್ಸ್ ಸೃಷ್ಟಿ ಆಗುತ್ತೆ. ನಾವು ಬೇರೆಯವ್ರನ್ನ ಹೊಂದಿಸ್ಕೊಂತೀರೇ ಹೊತ್ತು ಒಳಗಡೆ ನಮ್ಮನೆ ನಾವು ಹೊಂದಿಸ್ಕೊಂಡು ನೋಡ್ಕೊಳ್ಳಲ್ಲ, ಹೋಲಿಸ್ಕೊಂಡು ನೋಡ್ಕೊಳ್ಳಲ್ಲ.
ಆಗ ನಾವು ಬೇರೆ ಜೊತೆ ನೋಡಿದ ಕಾಂಪ್ಲೆಕ್ಸ್ ಯಾವಾಗಲೂ ಕೂಡ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಅಂತಾರೆ. ಇನ್ಫೀರಿಯಾರಿಟಿನೂ ಅನ್ನೋದು ಇಲ್ಲ, ಸುಪೀರಿಯಾರಿಟಿ ಅನ್ನೋದು ಇಲ್ಲ, ಎರಡೂ ಭ್ರಮೆ. ಸತ್ಯದಲ್ಲಿ ಈಕ್ವಾಲಿಟಿ ಅಷ್ಟೇ ಇರೋದು. ಆದರೆ ನಾವು ಯಾವಾಗ ಈ ತರ ಕಾನ್ಫ್ಲಿಕ್ಟ್ ಅಲ್ಲಿ ಸಿಕ್ಕಾಕೊಳ್ತೀವೋ ಆಗ ತಮಸ್ಸಿರೋರೆಲ್ಲ ನಾನು ಇನ್ಫೀರಿಯರ್ ಅಂತ ಐಡೆಂಟಿಫೈ ಮಾಡ್ಕೊಳ್ತಾರೆ. ರಜಸ್ ಇರೋರೆಲ್ಲ ನಾನು ಇನ್ಫೀರಿಯರ್ ಅಲ್ಲ ಅಂತ ಪ್ರೂವ್ ಮಾಡಕ್ ಹೋಗ್ತಾರೆ. ಎರಡೂ ಕೂಡ ಭ್ರಮೆ. ಯಾವಾಗ ನೀವು ನಿಮ್ಮನ್ನ ಹೇಟ್ ಮಾಡಕ್ ಶುರು ಮಾಡ್ತೀರಾ, ಯಾರು ಪ್ರೀತಿ ಮಾಡಕ್ ಆಗಲ್ಲ. ಇಡೀ ಪ್ರಪಂಚ ದುರಾದೃಷ್ಟಕ್ಕೆ ಅವ್ರವ್ರನ್ನೇ ಪ್ರೀತಿ ಮಾಡ್ಕೋತಾ ಇಲ್ಲ, ಅವ್ರವ್ರನ್ನ ಕಂಡುಕೊಂಡಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ಅದರಿಂದ ಹೇಟ್ ಮಾಡ್ತಾ ಇರೋದೆ. ಯಾರಾದ್ರೂ ನೀವು ನಿಮ್ಮನ್ನ ಏನಾದ್ರೂ ಕಂಡೆಮ್ ಮಾಡ್ಕೊಂಡ್ರೆ ಯಾರಿಗೆ ಧೈರ್ಯ ಇದೆ ನಿಮ್ಮನ್ನ ಪ್ರೀತಿಸಕ್ಕೆ? ನೀವೇ ಕಂಡೆಮ್ ಮಾಡ್ಕೊಂಡ್ಬಿಟ್ರೆ ಅದು ತಪ್ಪು. ಅದರಿಂದ ಮನುಷ್ಯ ಪ್ರತಿಯೊಬ್ಬನಿಗೂ ಬಲವಾದ ಕಾನ್ಸೆಪ್ಟ್ ಇರುತ್ತೆ, ಒಳ್ಳೆ ಕಾನ್ಸೆಪ್ಟ್. ನೀವೇನು ಅಂತ ತಿಳ್ಕೊಂಬಿಡಿ, ಆ ಸತ್ಯನ ತಿಳ್ಕೊಂಬಿಡಿ. ಇಲ್ಲದೆ ಇದ್ರೆ ನಿಮ್ದೇ ಕಾನ್ಸೆಪ್ಟ್ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನ ನೀವು ಹೇಟ್ ಮಾಡೋದೇ ಕಾನ್ಸೆಪ್ಟ್ ಆದ್ರೆ ದಟ್ ಈಸ್ ಯುವರ್ ಈಗೋ. ನಿನ್ನ ಕಾನ್ಸೆಪ್ಟ್, ನಿನ್ನ ಹೇಟ್ ಮಾಡೋದೇನೆ ನಿನ್ನ ಐಡೆಂಟಿಟಿ. ಈ ಹಾಗಿದ್ದಾಗ ಯಾರೂ ಬದಲಾಯಿಸಕ್ ಆಗೋದೇ ಇಲ್ಲ. ನಾವು ಆ ಥರ ಮಾಡ್ಕೊಂಡ್ಬಿಟ್ಟಾಗ ಹೊರಗಡೆ ಎಷ್ಟು ಅಂತ ನಾಟಕ ಮಾಡ್ತೀರಾ? ಎಷ್ಟು ವರ್ಷ ನಾಟಕ ಮಾಡಿದ್ರಿ? ಒನ್ ಡೇ ಯಾವತ್ತೋ ಒಂದಿನ ನಿಮಗೆ ಸಾಕಾಗತ್ತೆ, ಬೇರೆ ದಾರಿ ಇಲ್ಲ, ಗೊತ್ತಿಲ್ಲ, ಒಳಗಡೆ ಹೋಗಕ್ ತಿಳ್ಕೊಂಡಿಲ್ಲ, ನಾಟಕ ಮಾಡಿ ಸಾಕಾಗಿದೆ, ನಿಮಗೆ ನಕ್ಕು ನಕ್ಕು ನಾಟಕದಲ್ಲಿ ತುಟಿ ಎಲ್ಲಾನು ಟಯರ್ಡ್ ಆಗಿದೆ, ಅಥವಾ ಒಳ್ಳೆ ಸಿಹಿ ಮಾತುಗಳ ಆಡಿ ಆಡಿ ಬೇಸರ ಆಗಿದೆ. ಇವಾಗ ನೀವು ಸೀರಿಯಸ್ ಆಗ್ಬಿಡ್ತೀರಾ ಲೈಫ್ನಲ್ಲಿ, ಒಳಗೆ ಹೋಗಲ್ಲ, ಒಳಗೆ ಹೋಗಕ್ ಗೊತ್ತಿಲ್ಲ, ಅದಕ್ಕೆ ನಾಟಕ. ನೀವು ಗಮನಿಸಿ ನೋಡಿ, ಇಲ್ಲಿ ಬೇಕಾಗಿರೋದು ನಮಗೆ, ಅದೇ ಹೇಳೋದು, ಎಲ್ಲರೂ ಪಾರ್ಟಿನಲ್ಲಿ ಖುಷಿಯಾಗಿರ್ತಾರೆ. ಯಾಕೆ ಅಂದ್ರೆ ಅಯ್ಯೋ ಅಲ್ಲಿ ನಗಬೇಕಲ್ಲ, ನಗಲೇಬೇಕು, ಹೊರಗಡೆ ಎಲ್ಲರ ಜೊತೆನೂ ಖುಷಿಯಾಗಿರ್ಲೇಬೇಕು, ಎಲ್ಲರಿಗೂ ಜೋಕ್ ಮಾಡಲೇಬೇಕು, ತಮಾಷೆ ಮಾಡಬೇಕು. ಮನೆಗೆ ಬಂದ ತಕ್ಷಣ ಸೀರಿಯಸ್ ಆಗೋದು ಯಾಕದು? ಯಾಕಂದ್ರೆ ನಮ್ಗೆ ಸುಸ್ತಾಗತ್ತೆ. ಇದು ಇಟ್ಕೊಂಡಿದೀವಿ ಯಾರಿಗೋಸ್ಕರನೋ ನಾಟಕ ಮಾಡಕ್ಕೆ, ಕಲ್ಟಿವೇಟ್ ಮಾಡಕ್ಕೆ ಇಟ್ಕೊಂಡಿದೀವಿ. ಮೊದಲು ಅದೇ ಅಭ್ಯಾಸ ಆಗಿತ್ತು, ಅದಕ್ಕೊಂದು ಲಿಮಿಟ್ ಆದ್ಮೇಲೆ ಅದಾಗೋಯ್ತು. ಅದ್ರ ಬದಲು ನಾವು ಧ್ಯಾನ ಮಾಡಿದಾಗ, ನಮ್ಮ ನಿಜವಾದ ಸ್ವರೂಪವನ್ನು ತಿಳ್ಕೊಂಡಾಗ ಈ ಹೊರಗಡೆ ಈ ಒಂದು ಕಲ್ಟಿವೇಟೆಡ್ ಹ್ಯಾಬಿಟ್ಟು ಇವೆಲ್ಲಾನು ನಿಂತು ಹೋಗುತ್ತೆ. ಹಿಂದಿನ ಗುರುಕುಲ ಸಿಸ್ಟಮ್ನಲ್ಲಿ ಅವ್ರಿಗೆ ಈ ವಿಚಾರ, ಈ ವಿವೇಕ ಗೊತ್ತಾಗ್ತಿತ್ತು. ಬುದ್ಧಿ ಇದ್ರೂ ಕೂಡ ಪ್ರಯೋಜನ ಇಲ್ಲ, ವಿವೇಕ ಇದ್ರೆ ಸಂಬಂಧಗಳನ್ನ, ಆ ಒಂದು ನವಿರಾದ ಭಾವನೆಗಳು ವಿವೇಕದಲ್ಲಿ ಏಳುತ್ತೆ, ಜ್ಞಾನದಲ್ಲಿ ಏಳುತ್ತೆ ಅಂತ. ಎಲ್ಲರೂ ಕೂಡ ಅನಾಟಮಿ ಓದ್ತಾರೆ ಈಗ ಬುದ್ಧಿವಂತರು, ಬಾಡಿ ತಿಳ್ಕೊಳ್ಳಕ್ಕೆ. ಸೈಕಾಲಜಿ ಓದ್ತಾರೆ ಮನಸ್ಸು ತಿಳ್ಕೊಳ್ಳಕ್ಕೆ. ಸಾಧ್ಯ ಇಲ್ಲ ಇದು. ಧ್ಯಾನದಲ್ಲಿ ಅವ್ರಿಗೆ ಗೊತ್ತಾಗಬೇಕಾಗಿರೋದು ಮೈಂಡು ಕೂಡ ಮ್ಯಾಟರು. ಬರೀ ಸೈಕಾಲಜಿ ಎಲ್ಲ, ಅದಕ್ಕೊಂದು ಫಿಸಿಯಾಲಜಿ ಇದೆ, ಅದಕ್ಕೊಂದು ಫಿಸಿಯಾಲಜಿ ಇದೆ, ಅದಕ್ಕೊಂದು ಕ್ಯಾರೆಕ್ಟರ್ ಇದೆ, ಅದಕ್ಕೊಂದು ಕ್ವಾಲಿಟಿ ಇದೆ. ನಾನು ಅದನ್ನ ನೋಡ್ಬೇಕು ನನ್ನ ಮೈಂಡ್ ಹೇಗಿದೆ ಅಂತ. ಬಾಡಿಗೂ ಒಂದು ಸೈಕಾಲಜಿ ಇದೆ, ಅದಕ್ಕೊಂದು ಇನ್ಸ್ಟಿಂಕ್ಟ್ ಇದೆ. ಇದು ಗೊತ್ತಾಗೋದು ಓದ್ದೇನೆ ಗೊತ್ತಾಗೋದು ಮೆಡಿಟೇಷನ್ ಅಲ್ಲಿ. ಮೆಡಿಟೇಷನ್ ಅಲ್ಲಿ ಯು ವಿಲ್ ನೋ ಯುವರ್ ಬಾಡಿ ಸೈಕಾಲಜಿ, ಯು ವಿಲ್ ನೋ ದಿ ಫಿಸಿಯಾಲಜಿ ಆಫ್ ದಿ ಮೈಂಡ್. ದಟ್ ಈಸ್ ದಿ ಎಟರ್ನಲ್ ನಾಲೆಡ್ಜ್. ನಾಳೆ 20 ನಿಮಿಷ ಕೂತ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾಳೆ ಹೇಳ್ಕೊಡ್ತೀನಿ.